ಪ್ರೀತಿಯ ವಿದ್ಯಾರ್ಥಿಗಳು ಹಾಗೆ ಬಂದಿರುವಂಥ ಎಲ್ಲ ನಮ್ಮ ಬಂಧುಗಳೇ, ಈ ದಿವಸ ನಮ್ಮ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ, ಈ ಶಾಲೆಗೆ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು, ನಮ್ಮ ವಿಭಾಗದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ UT ಖಾದರ್ ಸರ್ ಅವರು ಆಗಿರ್ತಾರೆ. ತಮ್ಮನ್ನ ವೇದಿಕೆ ಈಶ್ವರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತಿದ್ದೇವೆ. ಕ್ಷೇತ್ರ ಸಮನ್ವಯಾಧಿಕಾರಿಗಳು ಶ್ರೀ ಪ್ರಶಾಂತ್ ಕುಮಾರ್ ಸರ್ ಅವರು ಕೂಡ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಿದ್ದೇನೆ. ನಮ್ಮ SDMCಯ ಅಧ್ಯಕ್ಷರು ಹಸೀನಾ ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಿದ್ದೇನೆ. ನಮ್ಮ ದೈಹಿಕ ಶಿಕ್ಷಣ ಪರೀಕ್ಷಕರು ಶ್ರೀಮತಿ ಲಿಲ್ಲಿ ಮಹೇಶ್ ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಬಂದಿರುವಂಥ ನಮ್ಮೆಲ್ಲ ಬಂಧುಗಳು, ಅಧಿಕಾರಿ ವರ್ಗದವರು, ತಾವೆಲ್ಲರೂ ಕೂಡ ವೇದಿಕೆ ಎದುರು ಭಾಗದಲ್ಲಿ ತಾವು ಆಸೀನರಾಗಬೇಕು. ಮುಂದಿನ ಎಲ್ಲ ಕಾರ್ಯಕ್ರಮ ತಾವು ಕೈ ಜೋಡಿಸಬೇಕು ವಿನಂತಿ ಮಾಡಿಕೊಡ್ತೇವೆ. ಸಾಮಾನ್ಯ ನಮ್ಮ ಶಾಸಕರು ಬೇರೆ ಬೇರೆ ಕಾರ್ಯಕ್ರಮ ಬಂದಿದ್ದೀರಿ ಸರ್. ಮಕ್ಕಳನ್ನು ಸ್ವಲ್ಪ ಊಟ, ನೀವು ಹೇಳಿದಾಗ ಊಟ ಎಲ್ಲ ಮಾಡಿ ನಾವು ಸ್ವಲ್ಪ ಸಹದಲ್ಲಿ ಕೂರಿಸಿದ್ದೇವೆ. ತಮ್ಮ ಕಾರ್ಯದ ಒತ್ತಡ ನಮಗೆ ಅರ್ಥ ಆಗ್ತದೆ. ಗುರುದೇವನ ಅಡಿದವರೆಗಳಿಗೆ ನುಡಿಯು ನೇರವಿರಲು ನಾಡೆಲ್ಲ ಮನ್ನಿಸುವುದು ನರನೀತಿಯ ನುಡಿ ಕಲಿಸಿದ ಈ ನಮ್ಮ ಸುರುಗಳಿಗೆ ಸುಜ್ಞಾನ ಜ್ಯೋತಿಗೆ ಶರಣೆಂಬ ದೇವಗೆ ಅಡಿದೊಮ್ಮೆ ಮಾತಿಗೆ ಗುರುದೇವನ ಅಡಿದವರೆಗಳಿಗೆ ಇದು ನಮ್ಮ ಜ್ಞಾನ ನಿಲಯ ಕಣ್ಣೆರೆದು ನೋಡು ಗೆಳೆಯ ನಾವೆಲ್ಲರೂ ಚಿರಋಣಿಗಳು ಈ ನಮ್ಮ ಶಾಲೆಗೆ ಸುಜ್ಞಾನ ಜ್ಯೋತಿಗೆ ಶರಣೆಂಬ ದೇವಗೆ ಮಣಿದೊಮ್ಮೆ ಮಾತಿಗೆ ಗುರುದೇವನ ಅಡಿದವರೆಗಳಿಗೆ ಗುರುದೇವನ ಅಡಿದವರೆಗಳಿಗೆ ಗೌರವಪೂರ್ವಕ ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಳ್ತಿದೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸಂಧ್ಯಾ ಕುಮಾರಿ. ಎಲ್ಲರಿಗೂ ಶುಭ ವಂದನೆಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಶ್ರೀ UT ಖಾದರ್ ಇವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿನ ಕೌನ್ಸಿಲರ್ ಆಗಿರುವ ಶ್ರೀ ಸಲಾಂ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯ CT ಉಪನ್ಯಾಸಕರಾಗಿರುವ ಮಲ್ಲೇಸ್ವಾಮಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ಇವರು ಶ್ರೀ ಈಶ್ವರ್ ಸರ್ ಕೂಡ ಆಗಮಿಸಿದ್ದಾರೆ. ಇವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಡಾಕ್ಟರ್ ಪ್ರಶಾಂತ್ ಸರ್ ಇವರು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀಮತಿ ಲಿಲ್ಲಿ ಪಾಯ್ಸ್ ಮ್ಯಾಮ್ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ SDMC ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಕೆಲವು ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಮಕ್ಕಳ ಪೋಷಕರು ಕೂಡ ಆಗಮಿಸಿದ್ದಾರೆ, ಊರಿನವರು ಆಗಮಿಸಿದ್ದಾರೆ, ಹಾಗೆ ನೆಚ್ಚಿನ ಮಕ್ಕಳು, ಉಳಿದ ಎಲ್ಲ ಶಿಕ್ಷಕರು, ಗೌರವ ಅಧಿಕಾರಿಗಳು ಆಗಮಿಸಿದ್ದಾರೆ. ಇವರಿಗೆಲ್ಲರಿಗೂ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಬಂಧುಗಳಿಗೆ ಕೂಡ ಮತ್ತೊಮ್ಮೆ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇವೆ. ಬಂದಿರುವಂಥ ನಮ್ಮ ಊರಿನ ಎಲ್ಲ ಮಕ್ಕಳ ಹೆತ್ತವರು, ಹಾಗೆ ಪೋಷಕರು, ಹಾಗೆ ಊರಿನ ಎಲ್ಲ ಬಂಧುಗಳು, ಮಾಧ್ಯಮದ ಬಂಧುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ನಾವೆಲ್ಲ ಅತಿಥಿಗಳಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಂತ ನಮ್ಮ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡಿಕೊಡ್ತೇವೆ. ಹಾಗೆ ಶಾಲೆ ನಡೆದು ಬಂದ 2 ನಿಮಿಷಗಳ ಒಂದು ಹಾದಿಯನ್ನು ನಮ್ಮ ಶಾಲೆಯ ಶಿಕ್ಷಕರು ಶ್ರೀ ಚಂದ್ರಶೇಖರ್ ಸರ್ ಅವರು ತಿಳಿಸಬೇಕು ವಿನಂತಿಸ್ತಿದ್ದೇನೆ. ಎಲ್ಲ ವಿದ್ಯಾಭಿಮಾನಿಗಳು ಮಕ್ಕಳು ಎಲ್ಲರಿಗೂ ಕೂಡ ವಂದಿಸುತ್ತಾ
ನಮ್ಮ ಈ ಶಾಲೆ 1964ನೇ ಇಸವಿಯಲ್ಲಿ ನಮ್ಮ ಹಯಾತುಲ್ ಮದ್ರಸಾ ಅಲ್ಲಿ ಬಾಡಿಗೆ ರಹಿತವಾಗಿ ಪ್ರಾರಂಭಗೊಂಡಿತ್ತು. ಆ ನಂತರ ಅನೇಕ ವರ್ಷಗಳ ಕಾಲ ಇಲ್ಲಿ ಆಗಿನ ಮಕ್ಕಳ ಸಂಖ್ಯೆ ಅಂತ ಹೇಳಿದ್ರೆ ಸುಮಾರು 500ರ ಮೇಲೆ ಇತ್ತು. ಬರಬರುತ್ತಾ 2010-11ರಲ್ಲಿ ನಾವಿಲ್ಲಿ ಈ ಒಂದು ಕಟ್ಟಡಕ್ಕೆ ವರ್ಗಾವಣೆಗೊಂಡು ಮೊನ್ನೆ ನಮ್ಮ ಸಭಾಧ್ಯಕ್ಷರು ಆಗ ಶಾಸಕರಾಗಿದ್ರು, ಅವರ ದಿವ್ಯ ಹಸ್ತದಿಂದ ಈ ಒಂದು ಕಟ್ಟಡ ಉದ್ಘಾಟನೆಗೊಂಡಿತ್ತು. ಅವರು ತಮ್ಮ ಜೀವನದಲ್ಲಿ ಯಾವ ರೀತಿ ಮೇಲೆ ಹಂತಕ್ಕೆ ಹೋದ್ರೋ ಹಾಗೆ ನಮ್ಮ ಶಾಲೆ ಕೂಡ ಇವತ್ತು ಒಂದು ರೀತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಶಾಲೆಗೆ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ, ಆದರೂ ಕೂಡ ನಮ್ಮಲ್ಲಿಗೆ ಮಕ್ಕಳ ಸಂಖ್ಯೆ ಇವತ್ತು ತುಂಬಾನೇ ಆಗ್ತಾ ಇದೆ. ಕಳೆದ ವರ್ಷ ಅಂದ್ರೆ ಈ ವರ್ಷಕ್ಕೆ ನಮಗೆ PMC ಸ್ಕೂಲ್ ಎಂಬ ಒಂದು ನೆಲೆಯಲ್ಲಿ ನಮ್ಮ ಶಾಲೆ ಆಯ್ಕೆಗೊಂಡಿದೆ. ಹಾಗಾಗಿ ನಾವು LKG ತರಗತಿಯನ್ನು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಒಂದು ಮಾನದಂಡ ಇದೆ, ಮಕ್ಕಳನ್ನು 30 ಮಕ್ಕಳನ್ನು ಗರಿಷ್ಠ 30 ಮಕ್ಕಳು ಅಂತೇಳಿ. ಹಾಗಾಗಿ 30 ಮಕ್ಕಳು ಈಗ ನಮ್ಮ ಶಾಲೆಯಲ್ಲಿ ಸೇರಿಕೊಂಡಿದ್ದಾರೆ. ಎಲ್ಲ ವ್ಯವಸ್ಥೆಗಳು ಇದೆ, ಆದರೂ ಕೆಲವೊಂದು ತೊಂದರೆಗಳು ನಮ್ಮಲ್ಲಿ ಆಗ್ತಾ ಇದೆ. ಯಾವುದಂದ್ರೆ ನಮ್ಮ ಸ್ಥಳಾವಕಾಶ ಕಡಿಮೆ ಇರುವುದರಿಂದ ನಮಗೆ ಇನ್ನು ಕಟ್ಟಡದ ಅವಶ್ಯಕತೆ ಇದೆ. ಹಾಗೆ ನೀರಿನ ಒಂದು ಸಮಸ್ಯೆ ಕೂಡ ನಮ್ಮಲ್ಲಿ ಇದೆ. ಇನ್ನು ನಮಗೆ ಒಂದು ಕಂಪೌಂಡ್ ಹಾಲ್ ಕೂಡ ಬೇಕಾಗಿದೆ. ಇದೆಲ್ಲ ನಮ್ಮ ಮಾನ್ಯ ಸಭಾಧ್ಯಕ್ಷರು, ನಮ್ಮ ಊರಿನ ಶಾಸಕರು, ಹೆಮ್ಮೆಯ ಶಾಸಕರು, ಬಹಳ ಎಲ್ಲರ ಪ್ರೀತಿಗೆ ಪಾತ್ರರಾದಂಥವರು. ಹಾಗಾಗಿ ಅವರು ಮನಸ್ಸು ಮಾಡಿದ್ರೆ ಇದು ಯಾವುದು ಏನೂ ಅಲ್ಲ. ಹಾಗಾಗಿ ಅವರ ಊರಿನಲ್ಲಿ ಅವರ ಒಂದು ಶಾಸಕ ಆ ಒಂದು ಕ್ಷೇತ್ರದಲ್ಲಿ ನಮ್ಮ ಶಾಲೆಯು ಉನ್ನತವಾಗಿ ಒಂದು ಶಾಲೆ ಆಗಬೇಕು. ಆ ನೆಲೆಯಲ್ಲಿ ಅವರ ಎಲ್ಲ ರೀತಿಯ ಸಹಕಾರ ನಮಗೆ ಬೇಕು ಅಂತ ಹೇಳಿ ಕೇಳಿಕೊಳ್ತಾ, ಈ ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಕೂಡ ಹಾಗೆ. ಮೊದಲಿಗೆ ನಾವು ಒಂದು ಸಮಯದಲ್ಲಿ ಬರೀ 2 ಮಂದಿ ಶಿಕ್ಷಕರಿದ್ದೆವು. ಆಗ ಬಹಳಷ್ಟು ಕಷ್ಟಪಟ್ಟಿದ್ದೇವೆ. ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆಗ ಶಿಕ್ಷಕರ ಸಂಖ್ಯೆ ಕಡಿಮೆ ಆದ್ದರಿಂದ ಸೇರಿಸುವವರು ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಶಾಲೆ 6 ಶಿಕ್ಷಕರು ಮತ್ತೊಂದು ಅತಿಥಿ ಶಿಕ್ಷಕರು ಅಂತೇಳಿ ಒಟ್ಟು 7 ಮಂದಿ ನಾವು ಇದ್ದೇವೆ. ಎಲ್ಲ ರೀತಿಯಲ್ಲಿ ಒಳ್ಳೆಯ ಬಹಳ ದೂರದಿಂದ ಇವತ್ತು ನಮ್ಮ ಶಾಲೆಗೆ ಬರ್ತಾ ಇರೋದು, ಒಂದು ಸರ್ಕಾರಿ ಶಾಲೆಗೆ ಅಷ್ಟು ದೂರದಿಂದ ಇವತ್ತು ಮಕ್ಕಳು ಬರ್ತಾ ಇರುತ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಇದು ನಮ್ಮ ಶಾಸಕರ ಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆಯ ಶಾಲೆ, ಅವರಿಗೂ ಕೂಡ ಇದು ಹೆಮ್ಮೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಬರುವ ವರ್ಷ ನಾವು UKG ಮಾಡ್ಲಿಕ್ಕಿದ್ದೇವೆ. ಹಾಗಾಗಿ ನಮಗೆ ಸ್ಥಳಾವಕಾಶದ ಕೊರತೆ ಇದೆ. ಈಗಾಗಲೇ ನಾವು ಮಾನ್ಯ ಸಭಾಧ್ಯಕ್ಷರಿಗೆ ಮನವಿಯನ್ನು ಕೊಡ್ಲಿಕ್ಕಿದ್ದೇವೆ. ನಮ್ಮ ಈ ಒಂದು ಶಾಲೆ ಯಶಸ್ವಿಯಾಗಿ ನಡೆಯಬೇಕಾದ್ರೆ ಇದ್ದಂತ ಸ್ಥಳದಲ್ಲಿ ನಮಗೆ ಒಂದು ಕಟ್ಟಡದ ಅವಶ್ಯಕತೆಯನ್ನು ಮಾನ್ಯ ಸಭಾಧ್ಯಕ್ಷರು ಒದಗಿಸಿಕೊಡ್ತಾರೆ ಎನ್ನುವ ಭರವಸೆ ನಮಗಿದೆ. ಹಾಗಾಗಿ ನಮಗೆ ಮೊದಲಿಗೆ ನಮ್ಮಲ್ಲಿ PT ಸರ್ ಅಂತ ಇರಲಿಲ್ಲ. ಒಳ್ಳೆಯ ಒಬ್ಬರು ನಮಗೆ ಮಾದರಿಯಾಗುವಂತ ಒಬ್ಬರು PT ಸರ್ ನಮ್ಮ ಶಾಲೆಗೆ ಬಂದಿರೋದು ನಮ್ಮ ಪುಣ್ಯ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ ಇಲ್ಲಿ ದುಡಿಯುವಂತ ಎಲ್ಲ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯ ಶಿಕ್ಷಕರಿದ್ದಾರೆ. ಹಾಗಾಗಿ ನಮ್ಮ ಪೇರೆಂಟ್ ಕೂಡ ಹಾಗೆ ಅವರ ಸಹಕಾರ ನಮಗೆ ಎಲ್ಲ ಇರೋದರಿಂದಾಗಿ ಈ ಒಂದು ಶಾಲೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಇನ್ನೂ ತುಂಬಾ ಹೊತ್ತು ಮಾತಾಡ್ಲಿಕ್ಕೆ ಇದೆ ಹೇಳುವುದಿದ್ರೆ ಶಾಲೆಯ ಬಗ್ಗೆ. ಹಾಗಾಗಿ ಊರಿನವರ ಸಹಕಾರವು, ಇಲ್ಲಿಯ ಕೌನ್ಸಿಲರ್ ಇದ್ದಾರೆ, ಅವರು ಕೂಡ ಹಾಗೆ ನಮ್ಮ ಮೇಲೆ ಶಾಲೆಯ ಬಗ್ಗೆ ಒಳ್ಳೆಯ ಅಭಿಮಾನ ಇದ್ದವರು, ಊರಿನವರು ಕೂಡ ಹಾಗೆ ಒಳ್ಳೆಯ ಅಭಿಮಾನ ಇದ್ದವರು, ಅವರೆಲ್ಲರ ಸಹಕಾರದಿಂದ ಈ ಶಾಲೆ ಮುನ್ನಡೆಯುತ್ತಾ ಇದೆ. ಹಾಗಾಗಿ ಇವತ್ತು ನಾವೀಗ ಏನು ಮನವಿ ಕೊಡ್ಲಿಕ್ಕಿದೆ ಅದನ್ನು ಕೂಡ ಸಭಾಧ್ಯಕ್ಷರು ಗಣನೆಗೆ ತೆಗೆದುಕೊಂಡು ನಮಗೆ ಆದಷ್ಟು ಬೇಗ ಈ ಶಾಲೆಗೆ ಕಟ್ಟಡದ ವ್ಯವಸ್ಥೆ ಹಾಗೆ ಕಂಪೌಂಡ್ ಇತ್ಯಾದಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು ಅಂತ ಹೇಳಿ ಅವರ ಹತ್ರ ಕಳಕಳಿಯಿಂದ ವಿನಂತಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. PMC ಅನ್ನುವಂಥ ಒಂದು ವಿಶೇಷವಾದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಯೋಜಿತವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಶಾಲೆಗೆ ಬಂದಿದೆ. ಬಹುಶಃ ಉಳ್ಳಾಳದ ನಮ್ಮ ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ 2 ಶಾಲೆಗಳು ಮಾತ್ರ, ಒಂದು ಹೂ ಹಾಕೋ ಕಲ್ಲು ಮತ್ತೊಂದು ನಮ್ಮ ಉಚ್ಚಲಗುಡ್ಡೆ ಶಾಲೆ, 2 ಶಾಲೆಗಳು ಮಾತ್ರ ಇರ್ತದೆ. ಹಾಗೆ ತಾವು ಸೇರಿಕೊಂಡು ಸರ್ ನಮ್ಮ ಶಾಲೆ ಇನ್ನಷ್ಟು ಅಭಿವೃದ್ಧಿ ಪಡಲಿಕ್ಕೆ ಸಹಕರಿಸಬೇಕು. ನಮ್ಮ ಇದು ನಗರ ಪಂಚಾಯತಿಯವರು ಈಗಾಗಲೇ ನಾವು ಹೇಳಿದ್ದಕ್ಕಾಗಿ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆ ಕೂಡ ಸಲ್ಲಿಸಬೇಕು. ನಮ್ಮ ಸಲಾಂ ಸರ್ ಕೂಡ ಯಾವತ್ತೂ ಇಲ್ಲಿ ಬಂದು ಎಲ್ಲ ಕಾರ್ಯವೈಖರಿ ನೋಡ್ಕೊಂಡಿರ್ತಾರೆ, ನಮ್ಮ ಹತ್ರ ಡಿಸ್ಕಸ್ ಮಾಡ್ಕೊಂಡಿರ್ತಾರೆ. ಹಾಗೆ ಇನ್ನೂ ಸ್ವಲ್ಪ ಗ್ರೌಂಡ್ ನಮಗೆ ತುಂಬ ಅಗತ್ಯ ಇದೆ. ಒಬ್ಬ PT ಮಾಸ್ಟರ್ ಇದ್ದೇನೆ ಸರ್, ಗ್ರೌಂಡಿನ ಅಗತ್ಯ ಇದೆ. ಹಾಗಾಗಿ ಅದನ್ನೊಂದು ಏನಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಮತ್ತು ನಮಗೆ ಅಭರಿಗಳಾಗಿದ್ದೇವೆ ಸರ್. ಇನ್ನೊಂದು ನಮಗೆ ಕ್ರೀಡಾಕೂಟ, ತಾಲೂಕು ಮಟ್ಟದ ಕ್ರೀಡಾಕೂಟ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ್ದು ನಮ್ಮ ಶಾಲೆಗೆ ಬಂದಿದೆ. ನಾವು ಅದನ್ನು ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಡುವಂಥದ್ದು. ಹಾಗಾಗಿ ನೀವು ನಮಗೊಂದು ನಾವು ಮಾಡೋದು ಸ್ಟೇಟ್ ನಮ್ಮ
ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡ್ತೇವೆ ಮತ್ತು ಸ್ಟೇಡಿಯಮಲ್ಲಿ ಮಾಡ್ತೇವೆ. ಇಲ್ಲಿ ನಾವು ಮಾಡಿದರೆ ಈ ಕಷ್ಟ ಅಂತ ಕಾಣ್ತೊಂಡ್ರು, ಮಳೆ ಎಲ್ಲ ಬಂದರೆ. ನೀವು ಹೇಗೆ ಇರ್ತೀರಿ ಹಾಗೆ ನಾವು ಎಲ್ಲ ಬಂದೇವೆ, ನಮ್ಮ ಎಲ್ಲ ಸೇರಿದ್ದೇವೆ. ನಿಮ್ಮೊಂದು ನಮಗೆ ಓಕೆ ಅಂತ ಹೇಳಿದ್ರೆ ಮತ್ತೆ ನಾವು ಬಾಕಿ ಮುಂದುವರಿಸ್ತೇವೆ. ನಾವು ಬಾಕಿ ನಿಮ್ಮ ಸಹಕಾರ ಬೇಕು ಸರ್, ಗೊತ್ತುಂಟಲ್ಲ ನಿಮಗೆ. ಹಾಗಾಗಿ ಈ ದಿವಸದ ಕಾರ್ಯಕ್ರಮ PMC ಕಾರ್ಯಕ್ರಮವನ್ನು ಸರ್ ತಾವು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತೇಳಿ ತಾವು ವಿನಂತಿಸಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಕೈ ಜೋಡಿಸ್ಬಿಟ್ಟು ವಿನಂತಿಸ್ತಿದ್ದೇನೆ. Let's go. ದೀಪ ಬೆಳಗಿಸುವ ಮೂಲಕ ನಮ್ಮ ಈ ದಿವಸದ ಈ ಒಂದು PMC ಕಾರ್ಯಕ್ರಮ ಬಹುಶಃ ಬಹಳ ಒಳ್ಳೆಯ ಕಾರ್ಯಕ್ರಮ. ಸಾಮಾನ್ಯ ಶಾಸಕರ ಒಂದು ಎಲ್ಲ ನಿಮ್ಮ ಮೂಲಕನೇ ಆಗುವಂಥ ಕಾರ್ಯಕ್ರಮ PMC ಕಾರ್ಯಕ್ರಮ. ಅದರೊಟ್ಟಿಗೆ ನಾವು LKG ತರಗತಿ ಒಂದು ಅನಾವರಣ. ಇದು PMC ಶಾಲಾ ಕಾರ್ಯಕ್ರಮ. PMC ಅಲ್ಲ, ಇಡೀ ಸ್ಕೂಲನ್ನು ಆಯ್ಕೆ ಮಾಡಿ ಪ್ರಧಾನಮಂತ್ರಿ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ. ಅದರಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಮಕ್ಕಳಿಗೆ ಬೇಕು. ಫುಡ್ಡಿನ ವ್ಯವಸ್ಥೆ ಬೇರೆ, ಮತ್ತು ಲರ್ನಿಂಗ್ ಎಲ್ಲ ಫ್ಯಾಕಲ್ಟೀಸ್ ಎಲ್ಲ ಬರ್ತಾರೆ. ಟೀಚರ್ ಮತ್ತು ಆಯ ಒಂದು ಬರ್ತಾರೆ. ಕ್ಲಾಸ್ ರೂಮ್ ಕೂಡ ಬರ್ತದೆ. ಅವ್ರು ಬರೋ ತನಕ ನಮಗೆ ಕ್ಲಾಸ್ ರೂಮ್ ಇಲ್ಲ. ಹಾಗಾಗಿ ನಮಗೆ UKG ಮಾಡಬೇಕಿದ್ರೆ ಕ್ಲಾಸ್ ರೂಮ್ ನಾವು ತುಂಬ ಅಗತ್ಯ ಇದೆ ಸರ್. ನೀವು ಒಂದು ಓಕೆ ಅಂತ ಹೇಳಿದ್ರೆ ನಮ್ಮ ಹಾಗೆಲ್ಲ ಕೆಲಸ ಆಗ್ತದೆ. ನೀವು ಒಂದು ಕಟ್ಟಡ ಕೊಟ್ಟರೆ ಸಾಕು. ದೇರ್ಲಕಟ್ಟೆಯಲ್ಲಿ ಮತ್ತೆ ಹರೇಕಳ ನ್ಯೂ ಪಡ್ಪಲ್ಲಿ ಕೂಡ ಜೋರದ ಕ್ಲಾಪ್ಸ್ಗೂ ಕೇವಲ LKG ಅನ್ನೋದು ಅಕ್ಷರಗಳು ಮಾತ್ರ ಅಲ್ಲ, ಅಕ್ಷರಗಳನ್ನು ಬೋಧಿಸುವಂತ ಎಲ್ಲ ಮಕ್ಕಳ ಒಂದು ಜೊತೆಗೆ ನಮ್ಮೆಲ್ಲ ಶಿಕ್ಷಕರು ಕೂಡ ಇದ್ದಾರೆ. ಹೊಸದಾಗಿ ನಾವು ಅದಕ್ಕೆ ನಮ್ಮ ಸವಿತಾ ಮೇಡಮ್ ಅವರು ಅದಕ್ಕೆ ಟೀಚರ್ ಆಗಿ ನಮ್ಮೊಟ್ಟಿಗೆ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಮಕ್ಕಳ ಜೊತೆಗೆ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಶಾಲೆಗೊಂದು ಸರ್ ಹೊಸ ಕಟ್ಟಡ, ಮತ್ತೊಂದು ಶಾಶ್ವತ ನೀರಿನ ವ್ಯವಸ್ಥೆ ಬೇಕು, ಮತ್ತೊಂದು ತಡೆಗೊಂಡು ನಮ್ಮ ಶಾಲೆಗೆ ಒಂದು ಗೋಡೆ. ಈ ವ್ಯವಸ್ಥೆ ಸರ್ ತಾವು ದಯವಿಟ್ಟು ಮಾಡಿಕೊಡ್ಬೇಕು. ನಮ್ಮ ಈ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಮೊಹಮ್ಮದ್ ಮುಸ್ತಾಫ್ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿದ್ದೇವೆ. ನಾನೆಲ್ಲ ವಿದ್ಯಾರ್ಥಿನಿಯರಿಗೆ ನನ್ನೆಲ್ಲ ಅಭಿನಂದನೆ ಸಲ್ಲಿಸುವಂಥದ್ದು. ಅದು ಅತ್ಯುತ್ತಮವಾದ ಸರ್ಕಾರಿ ಶಾಲೆಗೆ ತಾವೆಲ್ಲರೂ ಸೇರಿಕೊಂಡಿದ್ದೀರಿ. ಈ ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವ ಕನಸು ಅದು ನಿಮ್ಮೆಲ್ಲರ ಕನಸು ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಲಿಷ್ಠ ಆದರೆ ಈ ಸಮಾಜ ಮತ್ತು ದೇಶ ಬಲಿಷ್ಠವಾಗುವುದಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಮತ್ತು ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು, ನೀವು ಮಕ್ಕಳು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಬೇರೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಶ್ರೀ ಯೋಜನೆ ಅಡಿಯಲ್ಲಿ ಇವತ್ತು ಈ ಶಾಲೆ ಆಯ್ಕೆ ಆದದ್ದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ಬಯಸಿ, ಯಾಕೆ ಕಾರ್ಯಕರ್ತ ಅಂತೆಲ್ಲ ಅಧಿಕಾರಿ ವರ್ಗದ ನಾನು ವಿಶೇಷ ನನ್ನ ಕ್ಷೇತ್ರ ಜನರ ಪರವಾಗಿ ನಾನು ಅವ್ರನ್ನ ವಿಷಯ ಕೃತಿಗೆ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ, ಒಂದು ಯೋಜನೆಯಲ್ಲಿ ಗುರುತಿಸಿಕೊಂಡ ನಂತರ ಒಂದಲ್ಲೊಂದು ಕೆಲವು ಸದುಪಯೋಗಗಳು ಇವತ್ತು ನಾಳೆ ಮುಂದಿನ ದಿನಗಳಲ್ಲಿ ಅದು ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ಯೋಜನೆಯಲ್ಲಿ ಏನೆಲ್ಲ ಸವಲತ್ತು ಬರ್ತದೆ ಅದು ಈ ಶಾಲೆಗೆ ಬಂದು ಸಿಕ್ಕದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಏನೆಲ್ಲ ಕೊರತೆಗಳಿತ್ತ ಹಂತವಾಗಿ ಆ ಕೊರತೆಗಳನ್ನು ಕೂಡ ಬಗೆಹರಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ನಾನು ಶಾಲಾ ಸಮಿತಿಯ ಅಧ್ಯಕ್ಷ ಸದಸ್ಯರಿರಲಿ, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರಿರಲಿ, ಎಲ್ಲ ಶಿಕ್ಷಕರಿರಲಿ, ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ತಮ್ಮ ಮಕ್ಕಳ ರೀತಿಯಲ್ಲಿ ತಾವಿವತ್ತು ನೋಡಿಕೊಂಡು ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಇಲ್ಲಿ ಸೀಟಿಗೆ ಕೂಡ ಇಂಪ್ಲೆನ್ಸ್ ಬರಲಿಕ್ಕೆ ಇವತ್ತು ಬಂದಿರೋದು ನನಗೆ ಅತ್ಯಂತ ಸಂತೋಷ. ನಮ್ಮ B ಅವರು ಹೇಳಿದರು, ಇಲ್ಲಿ ಡಿಮಾಂಡ್ ಜಾಸ್ತಿ ಇದೆ, 2 ಮಕ್ಕಳು ಹೆಚ್ಚಿಗೆ ಸೀಟ್ ಬೇಕಂತೇಳಿ. ನಾನು ಕೊಡಿ ಅಂತ ಹೇಳಿದೆ. ಯಾಕಂತ ಹೇಳಿದರೆ ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕೊಡದಿದ್ದರೆ ಆ ಮಕ್ಕಳು ಬೇರೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಕೊಡದಿದ್ದರೆ ಬೇರೆಯವರು ಯಾರಿಗೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ.
ಆದರೆ ನಮ್ಮಲ್ಲಿ ಕೆಲವು ಸಮಸ್ಯೆ ಇರ್ಬೋದು. ಅದೇ ಶಿಕ್ಷಣಕ್ಕೆ ಬಂದಂಥ ವಿದ್ಯಾರ್ಥಿನಿಗೆ ಕಡಿತ ಆಗುವಂಥ ಕೆಲಸ ನಮ್ಮಿಂದ ಯಾರದಲ್ಲೂ ಕೂಡ ಇವತ್ತು ಆಗಬಾರ್ದು. ಅದಕ್ಕೆ ಪೂರಕವಾಗುವಂಥ ಕೆಲಸ ತಾವೆಲ್ಲ ಮಾಡಿ. ಅಧ್ಯಕ್ಷರು ಮತ್ತು ನಾನು ಅಧ್ಯಕ್ಷರಿಗೆ ಮತ್ತು ನಿಮ್ಮ ಮುಖ್ಯ ಹೇಳೋದಿಷ್ಟೇ, ಸವಲತ್ತು ಏನು ಬೇಕು ತಾವು ಕೇಳಿ. ನನ್ನದು ಬೇರೆ ಬೇರೆ ಸವಲತ್ತು ಕೇಳಿದ್ದೀರಿ, ಖಂಡಿತವಾಗಿ ಆ ಸವಲತ್ತು ಕೊಡೋದ ವ್ಯವಸ್ಥೆ ನಾನು ಇವತ್ತು ಮಾಡ್ತೇನೆ. ನಾನೆಲ್ಲ ನಿಮ್ಮ ಯಾಕಂತ ಹೇಳಿದರೆ ಈ ಶಾಲೆ ಇತಿಹಾಸ ಬಹಳಷ್ಟು ದೊಡ್ಡ ಇತಿಹಾಸ ಇದೆ. ಅದು ಈ ಊರವರಿಗೆ ಶಿಕ್ಷಕರಿಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿರ್ತದೆ. ಮತ್ತು ಒಂದು ಶಾಲೆ ಇತಿಹಾಸವನ್ನು ನಾನೆಲ್ಲ ಶಾಲೆಗೆ ಹೇಳ್ತಾ ಇರ್ತೇನೆ, ಅದೊಂದು ಚೆನ್ನಾಗಿ ಪ್ರಿಂಟ್ ಮಾಡಿ ಒಂದು ಬೋರ್ಡಲ್ಲಿ ಹಾಕಬೇಕು. ಯಾವ ವಿಷಯದಲ್ಲಿ ಸ್ಟಾರ್ಟ್ ಆಯಿತು, ಹೇಗೆ ಆಯಿತು, ಏನಾಯಿತು, ಈಗೇನಾಯಿತು, ಒಂದು ಮಕ್ಕಳೆಲ್ಲರಿಗೂ ಕೂಡ ಇತಿಹಾಸ ಒಂದು ಗೊತ್ತಿರಬೇಕು. ಆದರೆ ನಾನು ಬಹುಶಃ ಸಲಾಂ ಮೊಹಮ್ಮದ್ ಅವರ ತಂದೆಯವರು ಮತ್ತು ಅವತ್ತಿನ ಈ ಊರವರನ್ನು ವಯಸ್ಸನ್ನು ಅಭಿನಂದಿಸುವಂಥದ್ದು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ 64ರಲ್ಲಿ ಬಹುಶಃ ಶಾಲೆ ಪ್ರಾರಂಭವಾದಾಗ ಮಸೀದಿಯ ಮದ್ರಸಾ ಕಟ್ಟಡವನ್ನು ಉಚಿತವಾಗಿ ಅವರಿಗೆ ಶಾಲೆ ಪ್ರಾರಂಭ ಮಾಡಲಿಕ್ಕೆ ಕೊಟ್ಟರು. ತದನಂತರ ಸಮಯ ಹೋದಾಗ ಯಾವುದೇ ಒಂದು ಯೋಜನೆ ಬರಬೇಕಾದ್ರೆ ಸ್ವಂತ ಜಾಗ ಬರಬೇಕಂತ ನಿಯಮ ಬಂದಾಗ ಮಸೀದಿಯವರಿಗೆ ಪರ್ಚೇಸ್ ಮಾಡಿದಂಥ ಈ ಜಾಗವನ್ನು ಈ ಶಾಲೆಗೆ ಬಿಟ್ಟುಕೊಟ್ಟರು, ಶಾಲೆಗಾಗಿ ಪರ್ಚೇಸ್ ಮಾಡಿದ್ರು. ಸೊ ಅವತ್ತಿನ ಕಾಲ ಹಿರಿಯರ ಆಲೋಚನೆ ನಾವು ನೋಡಬೇಕು. ಶಿಕ್ಷಣ ಬೇಕು, ಊರಲ್ಲಿ ಶಿಕ್ಷಣ ಬೇಕಂತೇಳಿ ಸಂಸ್ಥೆ ತಂದದ್ದು ಮಾತ್ರ ಅಲ್ಲ, ಈ ಊರವರೇ ಈ ಸ್ಥಳವನ್ನು ಖರೀದಿಸಿ ಶಾಲೆಗೆ ಕೊಟ್ಟದ್ದು ಮಾತ್ರ ಅಲ್ಲ, ನಾನೇ ಒಂದು ಶಾಸಕನಾಗಿದ್ದೆ, ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಹಂತ ಹಂತವಾಗಿ ಇಟ್ಟುಕೊಂಡು ಈಗ ಈ ಪರಿಸ್ಥಿತಿಗೆ ತಾವೆಲ್ಲರೂ ಬಂದಿದ್ದೀರಿ. ಮೋಹನ್ ಮಾಸ್ಟರ್ ಅವ್ರ ಬೇಡಿಕೆ ಇತ್ತು. ಮೋಹನ್ ಮಾಸ್ಟರ್ ಏನಿನ್ನೆ ಮೊನ್ನೆಷ್ಟು ಸಮಯ ಆಯಿತು ಬಂದು 1 ವರ್ಷ ಆದಷ್ಟೇ. ನೀವು ಬಲ್ಲ ಅತ್ಯುತ್ತಮವಾದ ಕಾಲಘಟ್ಟದಲ್ಲಿ ಬಂದಿದ್ದೀರಿ. ನಿಮಗಿಂತ ಬಂದಂಥ ಹಿರಿಯ ಟೀಚರ್ಗಳಿದ್ದಾರೆ. ಸವಲತ್ತು ಇಲ್ಲದಂಥ ಕಾಲಘಟ್ಟದಲ್ಲಿ ಬಂದಂಥ ಬಹಳಷ್ಟು ಟೀಚರ್ಗಳು ಮತ್ತು ಶಿಕ್ಷಕ ವರ್ಗದಲ್ಲಿ ಸೇವೆ ಮಾಡಿ ಹೋಗಿದ್ದಾರೆ, ಉತ್ತಮವಾಗಿ ಪಾಠ ಕಲಿಸಿದ್ದಾರೆ. ನೀವೆಲ್ಲ ಸವಲತ್ತಿದ್ದು ಇನ್ನು 10% ಬಾಕಿ ಇದ್ದಾಗ ಬಹುಶಃ ಬಂದು ಇದನ್ನು ಇವತ್ತು ವಹಿಸ್ಕೊಂಡು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗೋ ದೊಡ್ಡ ಮಟ್ಟ ಕಾಲೇಜು ವಹಿಸುವುದು ನಮಗೆ ಸಂತೋಷ. ಆದ ಕಾರಣ ಯಾರೆಲ್ಲ ಇವತ್ತು ಅವತ್ತಿನ ಕಾಲದ ಮುಖ್ಯ ಶಿಕ್ಷಕರು ಯಾರಿದ್ದಾರೆ ಮತ್ತು ಇಲ್ಲಿ ಬಂದು ಪಾಠ ಮಾಡ್ತಿದ್ದ ಶಿಕ್ಷಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನೀವು ನೆನಪಿಸಿಕೊಳ್ಬೇಕಂತ ಸ್ಮರಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೂಲಭೂತ ಸೌಕರ್ಯ ಸರಿಯಿಲ್ಲ, ಬಸ್ಸಿನ ವ್ಯವಸ್ಥೆ ಈಗ ಭಾಳಷ್ಟಿದೆ, ಅವತ್ತು ಏನು ಇರಲಿಲ್ಲ. ಆ ಕಾಲದಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಬಂದು ತಮ್ಮ ಮಕ್ಕಳಿಗೆ ಪಾಠ ಮಾಡುವಾಗ ನಿಮ್ಮ ಈ ಊರವರ ಮಕ್ಕಳಿಗೆ ಪಾಠ ಮಾಡಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಆ ಎಲ್ಲ ಶಿಕ್ಷಕ ವರ್ಗದವರು ಕೊಟ್ಟಂಥ ಕೊಡುಗೆಯನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ನಾನು ಯಾವಾಗಲೂ ಶಾಲಾ ಸಮಿತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ನಮ್ಮ ನಗರ ಸದಸ್ಯರಿಗೆ, ಈ ಊರವರಿಗೆ ಹೇಳೋದಿಷ್ಟೇ, ನಿಮ್ಮ ಮೊದಲ ಆದ್ಯತೆ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಏನಂತ ಕೇಳಿದರೆ ಬಿಲ್ಡಿಂಗ್ ಕಟ್ಟೋದು ನಾವು ಕೊಡಬೇಕು. ನೀವು ಹೇಳಿದಾಗ ಅದು ಒಂದು ಮೊದಲ ಆದ್ಯತೆ ಶಾಲಾ ಸಮಿತಿ ಅಧ್ಯಕ್ಷರ, ಸದಸ್ಯರುಗಳ ಮತ್ತು ಈ ಊರವರ ನಗರದ ನಮ್ಮ ಜನಪ್ರತಿನಿಧಿಗಳ ಮೊದಲ ಸಮಸ್ಯೆ ಏನಂತ ಹೇಳಿದರೆ ಈ ಶಾಲೆಯ ಶಿಕ್ಷಕ ವರ್ಗದ ಟೆನ್ಷನನ್ನು ಕಡಿಮೆ ಮಾಡಬೇಕು. ಶಾಲೆಯ ಶಿಕ್ಷಕ ವರ್ಗದ ಟೆನ್ಷನನ್ನು ಕಡಿಮೆ ಮಾಡುವ ಜವಾಬ್ದಾರಿ ಅದು ಶಾಲಾ ಸಮಿತಿಯ ಮೊದಲ ಕೆಲಸ, ಊರವರ ಮೊದಲ ಕೆಲಸ. ಶಿಕ್ಷಕ ವರ್ಗದ ಟೆನ್ಷನ್ ತಾವು ಕಡಿಮೆ ಮಾಡಿದರೆ ಅವ್ರಿಗೆ ಫ್ರೀಯಾಗಿ ಪಾಠ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದರ ಪ್ರಯೋಜನ ಯಾರಿಗೆ ಬರ್ತದೆ, ಈ ಊರ ಮಕ್ಕಳಿಗೆ ಬಂದು ಸಿಗ್ತದೆ. ಅದಕ್ಕಾಗಿ ಒಂದು ಟೀಚರ್ ಮತ್ತು ಮಾಸ್ಟರ್ ನೆಗಡಿಕೊಂಡು ಕಾಂಪೌಂಡ್ ಒಳಗಡೆ ಬಂದರೆ ಇವರ ಮುಖವನ್ನು ನೋಡಿ ಮಕ್ಕಳೆಲ್ಲ ನೆಗಡ್ತಾ ಇರ್ತಾರೆ, ಚೆನ್ನಾಗಿ ಪಾಠ ನಡೀತದೆ. ನಿಮ್ಮ ಟೆನ್ಷನ್ನಲ್ಲಿ ಇವರ ಟೆನ್ಷನ್ನಲ್ಲಿ ಟೀಚರ್ ಮತ್ತು ಮಾಸ್ಟರ್ ಕಾಂಪೌಂಡ್ಗೆ ಬರೋ ದೊಡ್ಡ ಮುಖದಲ್ಲಿ ಟೆನ್ಷನಲ್ಲಿ ಬಂದರೆ ಇವರ ಮುಖವನ್ನು ನೋಡಿ ಮಕ್ಕಳು ಹೆದರಿಕೆಯಿಂದ ಬಹುಶಃ ಎದ್ದು ಪಾಠ ಸರಿ ಕೇಳಲಿಕ್ಕೆ ಆಗುವುದಿಲ್ಲ. ಸೊ ಇದು ನಮ್ಮ ಊರವರ ಮೊದಲ ಆದ್ಯತೆ, ಶಾಲಾ ಸಮಿತಿಯ ಮೊದಲ ಆದ್ಯತೆ. ಶಿಕ್ಷಕ ವರ್ಗದ ಎಲ್ಲ ರೀತಿಯ ಸಹಕಾರ ಕೊಟ್ಟು ಪ್ರೋತ್ಸಾಹಿಸಿ, ಈಗ ತಾಲೂಕು ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ, ನಾವು ಸಹಕಾರ ಮಾಡೋದಕ್ಕೆ ನೀವು ಮುಂದೆ ನಿಂತು ಅವ್ರಿಗೆ ಹೆಚ್ಚಿನ ಒತ್ತನ್ನು ಕೊಡೋ ಮೂಲಕ ಏನೋ ಆಸಕ್ತಿ ಇದೆ, ಬೇರೆಯವ್ರು ಬೇಡ ರಿಜೆಕ್ಟ್ ಮಾಡ್ತಾ ಇದ್ರು. ಪಿ ಟಿ ಮಾಸ್ಟರ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಮೋಹನ್ ಮಾಸ್ಟರ್ ಮತ್ತು ಬರೀ ನಿಮ್ಮ ಪಾಠದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲಿ ಕೂಡ ದೊಡ್ಡ ಆಸಕ್ತಿ, ಅವರು ಉತ್ತಮವಾದ ಒಂದು ಮಾಸ್ಟರ್ ಸಿಕ್ಕಿದ್ದಾರೆ ನನಗೆ. ಅಲ್ಲಿ ಸಂಪೂರ್ಣ ಪ್ರೋತ್ಸಾಹ ಕೊಡೋದು ಜವಾಬ್ದಾರಿ ಊರವರು. ಈ ಊರವರ ಜವಾಬ್ದಾರಿ ತಗೊಳ್ಳೋ ಜವಾಬ್ದಾರಿ ನಿಮ್ಮದು. ನಿಮ್ಮ ಮತ್ತು ಮುಖ್ಯ ಶಿಕ್ಷಕ ವರ್ಗದವರ ನಿಮ್ಮ ಕನ್ವಿನ್ಸ್ ಮಾಡೋದ ಕೆಪಾಸಿಟಿ ಏನಿದೆ ಅದರ ಅನುಗುಣವಾಗಿ ನಿಮಗೆ ಲೋಕಲ್ಸ್ನವರು ಸಹಕಾರ ಕೊಡಲಿಕ್ಕೆ ಮುಂದೆ ಬರುವಂಥ ಕೆಲಸ ತಾವು ಇವತ್ತು ಮಾಡ್ತಾರೆ. ಅದು ಇವತ್ತು ಆಗಬೇಕಾಗಬೇಕು.
ಆದ ಕಾರಣ ಈ ಶಾಲೆಯಲ್ಲಿ ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಇವತ್ತು ಜನಸಂಖ್ಯೆಯಲ್ಲಿ ಇವತ್ತೆಲ್ಲ ಮಕ್ಕಳು ಬರ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಪುದುಮಾಪುರ ಶಾಲೆ ಫರಂಗಿಪೇಟೆಯಲ್ಲಿ ನಾನು ಹೋದಾಗ ಬರೀ 40 ಮಕ್ಕಳಿತ್ತು 40 ಸ್ಟೂಡೆಂಟ್ಸ್. ಅಲ್ಲಿ ಟುಡೇ ಫೌಂಡೇಶನ್ ಅಂತ ಹೇಳಿ ಅವರು ಅದನ್ನು ದತ್ತು ಸ್ವೀಕಾರ ಮಾಡಿದ್ರು ಊರವರು. ನಾನು ಇಲ್ಲದ ನಾನೇನಿಲ್ಲ ಹೋದ ತಕ್ಷಣ ನಾನು ಈ ಶಾಸಕನಿಗೆ ಫಸ್ಟ್ ಹೋಗೋದು 2009ರಲ್ಲಿ. ನಾನು 2 ಮೀಟಿಂಗ್ ಹೋಗಿ ಮತ್ತೆ ಹೇಳಿದೆ, ಆಗ ಶಾಸಕನಾಗಿ ನನಗೆ ಸಮಯ ಇತ್ತು ಶಾಲೆ ಮೀಟಿಂಗ್ ಹೋಗ್ಲಿಕ್ಕೆ. ನಾನು ಊರವ್ರಿಗೆ ಹೇಳಿದೆ, ಅಲ್ಲಿ ಮಾರಿಪಾಲದಲ್ಲಿ ಶಾಲೆ ಇದೆ, ದೊಡ್ಡ ಶಾಲೆ, ಇದನ್ನು ಬಂದ್ ಮಾಡಿ. ಈ 40 ಮಕ್ಕಳು ಇಟ್ಟುಕೊಂಡು ನಿಮಗೆ ಕೋಣೆಯೂ ಕೂಡ ಸರಿ ಇಲ್ಲ, ಸರಿಯಾದ ಟೀಚರ್ ವ್ಯವಸ್ಥೆ ಕೂಡ ಇದಿಲ್ಲ, ನಿಮ್ಮಲ್ಲಿ ಕಾಂಪೌಂಡ್ ಕಟ್ಟಲಿಕ್ಕೆ ಕೂಡ ಇವತ್ತು ಅದಕ್ಕೆ ಅವ್ರು ಇಲ್ಲಿಂದ ಹೋಗೋದು ಬೇಡ, ಇಲ್ಲಿಂದ ನಮ್ಮ ಆವತ್ತು ಬ್ರಿಟಿಷರ ಕಾಲಿ ಸ್ಟಾರ್ಟ್ ಆದದ್ದು ಉದ್ಯೋಗ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಶಾಲೆಗೆ ಸಂಬಂಧಪಟ್ಟಂಗೆ ಭಾವನಾತ್ಮಕದ ವಿಚಾರಗಳು ಬೇಡ, ಇಮೋಷನ್ ಅಟ್ಯಾಚ್ಮೆಂಟ್ ಅಲ್ಲ. ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ ಇಲ್ವಾ, 1 ಪಾಯಿಂಟ್ ಪ್ರೋಗ್ರಾಮ್ ಅಷ್ಟಾಗಬೇಕು, ಮಕ್ಕಳಿದ್ದಾರೆ ಇಲ್ವಾ. ಆಗ ಅವರೆಲ್ಲ ಸೇರಿ ದತ್ತು ಸ್ವೀಕಾರ ಮಾಡಿ ಅವರೇ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ್ರೆ ನಾವು ಪರ್ಮಿಷನ್ ಕೊಟ್ಟೆವು ಫಸ್ಟೇ. ಮತ್ತೆ ನಾನು ಸರ್ಕಾರದಿಂದ ಮಾಡಿದೆ. ಇವತ್ತು ನಂಬಲಿಕ್ಕಿಲ್ಲ, ಆ ಕ್ಯಾಂಪಸ್ನಲ್ಲಿ ಇವತ್ತು ಸುಮಾರು 850 ಮಕ್ಕಳಿದ್ದಾರೆ. ಎಲ್ಲಿ 40 ಮಕ್ಕಳಿದ್ದಾರೆ, ಅದರಲ್ಲಿ 300 ನಮ್ಮ ಮೌಲಾನ ಶಾಲೆ ಅದು ಶಿಫ್ಟ್ ಆಗ್ತದೆ. ಫುಲ್ ಟೀಚರ್ಸ್ ಬಂತು. ಮಕ್ಕಳು ಇಂಗ್ಲೀಷ್ ಮೀಡಿಯಂ ಬಂದಾಗ ಹೆತ್ತವರು ದುಡ್ಡು ಕೊಡಲಿಕ್ಕೆ ಪ್ರಾರಂಭ ಮಾಡಿ ಫೀಸ್ ಎಷ್ಟು ಲೆಕ್ಚರ್ ತೆಕ್ಕೊಂಡು ಟೀಚರ್ ಎಷ್ಟು ಬೇಕಷ್ಟು ಬಂತು. ಮಕ್ಕಳು ಬಂದಾಗ ನಾನು ಕಟ್ಟಡ ಕೊಟ್ಟೆ, ಸೈಡ್ ಕಟ್ಟಿ ಕೊಟ್ಟೆ, ಎಲ್ಲವೂ ಕೂಡ ವ್ಯವಸ್ಥೆ ಆಯಿತು. ಈಗ ಅಲ್ಲಿ ಶಾಲಾ ಸಮಿತಿ ಏನಾದರೂ ಶಾಲಾ ವಾರ್ಷಿಕೋತ್ಸವ ಹೋದಾಗ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಎಷ್ಟು ಮಕ್ಕಳು ಹೆತ್ತವರು ಅವರ ರಿಲೇಷನ್ಸ್ ಎಲ್ಲ ಬಂದಾಗ ಇಡೀ ಫುಲ್ಲಾಗಿ ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ ಇದೆ. ಅದು ಈ ಶಾಲೆ ಕೂಡ ಆ ಕನಸನ್ನು ಕಾಣುವಂಥ ವ್ಯವಸ್ಥೆಯನ್ನು ಊರವರೆಲ್ಲ ತಾವು ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮೊಟ್ಟೆಬದು ಶಾಲೆ ಇದೆ, ಇದೇ ರೀತಿ ಇದೆ. ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳಿಲ್ಲ ಆಯ್ತದೆ, ಅಲ್ಲಿ ಅವ್ರು ಊರವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಟರ್ಮೆಂಟ್ ನಮ್ಮೂರಲ್ಲಿ ಸೇರಿಕೊಂಡು. ಮತ್ತು ನಾನು ಅಲ್ಲಿಗೆ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿಸಿದೆ. ಈಗ ಇಡೀ ನಿಮ್ಮ ಕ್ಯಾಂಪಸ್ನಲ್ಲಿ 1,500 ಮಕ್ಕಳಿದ್ದಾರೆ. 1,500 ಮಕ್ಕಳಿದ್ದು KPSC ತಗೊಂಡು ಅಲ್ಲಿ ಎಲ್ಲ ರೀತಿಯ ಕಟ್ಟಡಗಳು, ಎಲ್ಲ ರೀತಿಯ ನಮಗೆ ಎಷ್ಟಾಗಿದೆ ಅಂತ ಹೇಳಿದರೆ ಕಟ್ಟಡ ಉಂಟು, ಡೆಸ್ಕ್ ಬೆಂಚ್ ಇಲ್ಲ. ಬೆಳಿಗ್ಗೆ ಒಂದು ಬ್ಯಾಚ್ ಮಾಡೋದು, ಮಧ್ಯಾಹ್ನ ನಂತರ ಇನ್ನೊಂದು ಬ್ಯಾಚ್ ಮಾಡೋದು. ನಾನು ಮತ್ತೆ ವಿಶಾಲಗಿರಿಗೆ ನಮ್ಮ KSA ಕಾಲೇಜ್ ಓನರ್ಗೆ ಹೇಳಿದೆ, ನಾವು ಸ್ವಲ್ಪ ಡೆಸ್ಕ್ನೊಂದು ಬೆಂಚ್ ಬೇಕು. ಅವನು ಏನಿಲ್ಲ ಗೊತ್ತುಂಟು, ಕಾದರ ಜೋಕ್ಲಿಗಂತ ದಾತಪುರ ಬೋರ್ಡ್ ಏನೆಲ್ಲ ಬೇಕು ಹೇಳಿ ಎಲ್ಲ ಬಂದು ನಾನು ಮತ್ತೆ ಇದು ಹೇಳಿದ ತಡ ಟೀಚರ್ ಅವ್ರದ್ದು ಪಟ್ಟಿಯೇ ಬಂತು. ಬೋರ್ಡ್ ಇಲ್ಲ, ಡೆಸ್ಕ್ ಇಲ್ಲ, ಡಸ್ಟರ್ ಇಲ್ಲ, ಪೆನ್ ಇಲ್ಲ, ಚಾಕ್ ಇಲ್ಲ, ಫ್ಯಾನ್ ಇಲ್ಲ, ಏನೆಲ್ಲ ಕೇಳಿದ್ರ ಎಲ್ಲೋ ಕೂಡ ಕೊಟ್ಟಿದ್ದರು. ಸೊ ನೀವು ಉತ್ತಮವಾಗಿ ನಡೆಸಿಕೊಳ್ಳಿ. ದಾನಿಗಳು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಮಾಡ್ತಾರೆ. ನಾವಿದ್ದೇವೆ, ಅವರು ಜನಪದಿದ್ದಾರೆ, ಊರವರಿದ್ದಾರೆ, ಬಹುಶಃ ನಮ್ಮ ಕಮಿಟಿಯವರು ನಾವೆಲ್ಲಿದ್ದೀವಿ, ನಾವೆಲ್ಲ ಜೊತೆಗೂಡಿಕೊಂಡು ಮಕ್ಕಳಿಗೆ ದೊಡ್ಡ ಮಟ್ಟದ ಸಹಕಾರದ ಶಿಕ್ಷಣ ಕೊಡುವ ವ್ಯವಸ್ಥೆ ಮಾಡುವ. ಎಲ್ಲ ಮಕ್ಕಳು ಮುಂದಿನ ದಿನ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಆಗ ಮಾತ್ರ ಇವರು ಬೆಳವಣಿಗೆ ಆಗಲಿಕ್ಕೆ ಇವತ್ತು ಸಾಧ್ಯವಾದ ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ಈ ಶಾಲೆಗೆ ನೀವು ಇವತ್ತು ಪಟ್ಟಿ ಕೊಟ್ಟಿದ್ದೀರಿ. ಒಂದು ಬಹುಶಃ ನಿಮಗೆ ಶಾಲಾ ಕೊಠಡಿ ಬೇಕು, ಕೊರತೆ ಶಾಲಾ ಕೊಠಡಿ ಬೇಕು. 2ನೇ ವರ್ಷ ಆವರಣ ಕೊಡಬೇಕು ಮತ್ತು ನೀರಿನ ಕೊರತೆ ಆಗುವ ಸಂದರ್ಭದಲ್ಲಿ ಆ ವ್ಯವಸ್ಥೆ ಬೇಕಂತೇಳಿ ಖಂಡಿತವಾಗಿಯೂ ನಾನು, ನಮ್ಮ ನಗರಸಭಾ ಸದಸ್ಯರು, ಬೆಟರ್ಮೆಂಟ್ ಕಮಿಟಿಯವರು, ಬಹುಶಃ ನಮ್ಮ ಮುಖ್ಯ ಶಿಕ್ಷಕ ವರ್ಗ ಮತ್ತು ನಮ್ಮ ಶಾಲಾ ಸಮಿತಿ ಅಧ್ಯಕ್ಷ ಊರವರು ಸೇರಿಕೊಂಡು ಈ ಶಾಲೆಗೆ ಏನೆಲ್ಲ ವ್ಯವಸ್ಥೆ ಬೇಕಾ ಅದನ್ನೆಲ್ಲ ಕೂಡ ಮಾಡಿಕೊಡೋ ಜವಾಬ್ದಾರಿ ಅದು ನಾವು ವಹಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದನ್ನು ಆ ಜವಾಬ್ದಾರಿ ನಮಗೆ ಬಿಟ್ಟು ಬಿಡಿ. ಆ ಯೋಜನೆ ರೂಪಿಸುವಂಥ ಕೆಲಸ ನಾವೆಲ್ಲ ಕೂಡ ನಾವು ಇವತ್ತು ಮಾಡುವಂಥ ಅವಕಾಶ ನಾವು ಖಂಡಿತವಾಗಿಯೂ ನಾನು ಅದನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ನಂದು ದೊಡ್ಡ ವಿಚಾರ ಇತ್ತು ಕುಡಿಯೋ ನೀರು. ಇಡೀ ಕ್ಷೇತ್ರಕ್ಕೆ 500 ಕೋಟಿ ರೂಪಾಯಿ ಯೋಜನೆ ಸ್ಯಾಂಕ್ಷನ್ ಮಾಡಿ ಆ ನೀರಿನ ಕೆಲಸ ಇವತ್ತು ಪ್ರಾರಂಭ ಆಗ್ತದೆ. ರಸ್ತೆ ಹೀಗಾಗಲಿ ಬಹುತೇಕ ಸರಿಯಾಗಿದೆ. ಇನ್ನು ಕರೆಂಟಿಗೆ ಸಂಬಂಧಪಟ್ಟಾಗೆ 30 ವರ್ಷಕ್ಕೆ ಇನ್ನು ಬೇಕಾಗುವಂಥ ಕರೆಂಟ್ನ ವ್ಯವಸ್ಥೆ ಮತ್ತು ಯೋಜನೆ ಕೂಡ ಈಗಾಗಲೇ ನಾನು ತಯಾರು ಮಾಡಿ ಸ್ಯಾಂಕ್ಷನ್ ಹಂತದಲ್ಲಿದೆ. ಅದು ಸ್ಯಾಂಕ್ಷನ್ ಖಂಡಿತವಾಗಿಯೂ ಆಗ್ತದೆ. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ಆಗಿ ಅದ್ರ ಜೊತೆ 4-5 ಮೆಡಿಕಲ್ ಕಾಲೇಜಿನ ಕಾರಣ ದೊಡ್ಡ ಮಟ್ಟದ ಆರೋಗ್ಯ ಕ್ಷೇತ್ರದ ಸಮಸ್ಯೆ ಅಷ್ಟು ನನಗೆ ಇಲ್ಲಿ ಖಾಸಾಗಿದೆ. ಈಗ ನಮ್ಮ ಗುರಿ ಇರುವುದೇ ನನ್ನ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದೇ ನನ್ನ ಮೊದಲ ಆದ್ಯತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ಶಾಲೆಗೆ ಏನೆಲ್ಲ ಸವಲತ್ತು ಬೇಕು ಅದನ್ನೆಲ್ಲ ಕೂಡ ಹಂತವಾಗಿ ಎಲ್ಲ ಸವಲತ್ತು ಕೊಡುವ ಕೆಲಸ ನಾವು ಖಂಡಿತವಾಗಿ ಅದನ್ನು ನಾನು ಮಾಡ್ತೇನೆ. ಇವತ್ತು ನಿಮ್ಮ ಮನವಿಯಲ್ಲಿ ನೀವು 1 ಕೊಠಡಿ ಕೇಳಿದಿರಿ. ನಿಮ್ಮ 1 ಕೊಠಡಿ ಅಲ್ಲ, ನಿಮಗೆ 2 ಕೊಠಡಿ ಕೊಡುವಂಥ ಕೆಲಸ ನಾನು ಖಂಡಿತವಾಗಿ 2 ನಾವು ಕೊಡ್ತೇವೆ. ಆಗ ನಿಮ್ಮ ಕೊಠಡಿಯ ಸಮಸ್ಯೆಯೊಂದು
ಮುಗೀತು. ಮತ್ತೆ ನಿಮಗೆ ಬೇಕಾದದ್ದು ಮುಂದಿನ ಸಣ್ಣದೊಂದು ಗ್ರೌಂಡ್ಗೆ ಕಾಂಪೌಂಡ್ ವಾಲ್ ಬೇಕಾಗುವಂಥ ಸಣ್ಣ ಮಟ್ಟಿನ ಕಾಂಪೌಂಡ್ ವಾಲ್ ಇವತ್ತು ಬೇಕಾಗುವಂಥ ನಾವು ಚರ್ಚೆ ನಗರಸಭೆಯನ್ನು ಬರೆದಿದ್ದರಿಂದ ನಾವು ಅದನ್ನು ಸೇರಿಸಿಕೊಂಡು ನಾವು ಮಾಡುವ ವ್ಯವಸ್ಥೆ ನಾವು ಖಂಡಿತವಾಗಿ ಮಾಡ್ತೇವೆ. ಕುಡಿಯೋ ನೀರಿನ ಸಂಬಂಧಪಟ್ಟ ಹಾಗೆ ಯಾಕೆ ಏನಿದೆಯಾ ಅದಕ್ಕೆ ಏನದ ಒಂದು ವ್ಯವಸ್ಥೆ ನಾವು ಮಾಡುವ ಲೈನ್ ತಗೊಳ್ಳಿಕ್ಕೆ ಆಗ್ತದೆ. ಮತ್ತು ನಮ್ಮದು ಕೆಲಸ ಆಗುವಾಗ 1.5 ವರ್ಷ ಆಗ್ತದೆ ಸರ್. ನಾವು ನೋಡ ಈ ಸಲ ಮುಂದಿನ 1 ವರ್ಷದಲ್ಲಿ 1.5 ವರ್ಷದ ಆ ಕೆಲಸ ಕೂಡ ಇವತ್ತು ನೀರಿನ ವ್ಯವಸ್ಥೆ ಕಂಪ್ಲೀಟ್ ಆಗಿ ಮುಗೀತದೆ. ಆದಾಗ ನಿಮಗೆ 2 ಕ್ಲಾಸ್ ರೂಮ್ ಮಾತ್ರ ಅಲ್ಲ, ಕಾಂಪೌಂಡ್ ಕಟ್ಟೋದು ಮಾತ್ರ ಅಲ್ಲ, ನಂತರ ದಿನಗಳಲ್ಲಿ ಈ ಮಕ್ಕಳಿಗೆ ಎಲ್ಲ ರೀತಿ ಸವಲತ್ತು ಆಗಬೇಕಂತ ಹೇಳಿಕೊಂಡು ಈ ಮುಂದಿರೋ ಜಾಗದಲ್ಲಿ ಅದ್ರ ಮೇಲೆ ಶೀಟ್ ಹಾಕಿಕೊಂಡು ಕೊಡುವಂಥ ವ್ಯವಸ್ಥೆ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ಅದಕ್ಕೆ ನೋಡಿ ಮಕ್ಕಳ ಸ್ಪೀಕರ್ ನಾವು ಇಲ್ಲಿ ನಮ್ಮ ಹತ್ರ ಸಿಗುವಂತ ನಮಗೆ ಸೌಭಾಗ್ಯ ಅದು. ಯಾಕಂತೇಳಿದ್ರೆ ಇವರು ನಮ್ಮ ಶಾಸಕರು ಅಂತೇಳಿ ನಮಗೆ ತುಂಬಾ ಹತ್ತಿರಕ್ಕೆ ನಮಗೆ ಸಿಗುವಂತವ್ರು. ನೀವೆಲ್ಲರೂ ಕೂಡ ಇನ್ನೊಂದು ದೇಶ ಶಾಲಾ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಂಗಳೂರು ದಕ್ಷಿಣ ವಲಯದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಶಾಲಾ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕೌನ್ಸಿಲರ್ ಆದ ಸಲಾಂ ಇವರಿಗೆ ಕೂಡ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಆಶೀರ್ವಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಹಿರಿಯರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳು, ಮಕ್ಕಳು, ಪೋಷಕರು, ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ದೃಶ್ಯ ಮಾಧ್ಯಮ ಹೊಸಕುರಲ್ ಇವರಿಗೆ ಕೂಡ ಶಾಲಾ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪತ್ರಕರ್ತರಿಗೆ ಕೂಡ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.